RCB ಇತಿಹಾಸದಲ್ಲೇ ಇದೇ ಫಸ್ಟ್ ಟೈಮ್ ಸೂಪರ್ ಓವರ್ ಆಗ್ತಾ ಇರೋದು. ಇದೇ ಈ ಏನ್ ರೀಸನ್ ಇವತ್ತು ಸೋಲೋದಕ್ಕೆ RCB? ಅದೆಲ್ಲ ಹೇಳಕ್ಕಾಗಲ್ಲ ಪಾಪ. ಅವ್ರ ಕಷ್ಟ ಅವ್ರದ್ದು ಇರುತ್ತೆ, ನಮ್ಮ ಕಷ್ಟ ನಮ್ದು. ಅವ್ರು ಓಡಕ್ ಆಗಿರಲ್ಲ, ಹಂಗೂ ಫೇಲಿಯರ್ ಆಗಿರುತ್ತೆ. ಇವತ್ತು ಸೋತಿದ್ದು ಸೋಲೆ ಅಲ್ಲ ನಮ್ದು, ಗೆದ್ದು ಸೋತಿದೀವಿ ಅಷ್ಟೇ. ಗೆದ್ದಿದೀವಿ ನಾವು, ಗೆದ್ದಂಗೆ ನಾವು. ಅಷ್ಟನ ದೇಹಕ್ಕೆ ಉಷ್ಣ ಅಂದಿ ಹೋಗಿ ಬಂದು ಆ ಮೂಗಿಗೆ ಮಾಡ್ದ ಅನ್ನಂಗೆ ಎಷ್ಟದವರೆಗೂ ನಮಗೂ ಹಾಗೆ ಗೊತ್ತಾಯಿಲ್ಲ ಗುರು. ಅಟ್ಲೀಸ್ಟ್ ಸೂಪರ್ ಓವರಲ್ಲಿ ಪೆರಿ ಕಳಿಸ್ತಾರೆ, ಮೋರಿಗೆ ಹೊಡೆದಂಗೆ ಹೊಡೆದು ಬಿಸಾಕ್ತಾಳೆ ಅಂತ ಅನ್ಕೊಂಡ್ರೆ ಸ್ಮೃತಿ ಅಕ್ಕನ್ ಕಳ್ಸವ್ರೆ. ಆ ಅಕ್ಕನು ಡಾಟ್ ಮಾಡ್ತವ್ರೆ. ಫಸ್ಟು ಈ ಸ್ಮೃತಿ ಮಂದನ ಕ್ಯಾಪ್ಟನ್ಸಿಯಿಂದ ತೆಗಿಬೇಕು. ಯಾಕೆ 18 ರನ್ ಯಾರಾದ್ರೂ ಕೊಡ್ತೀರಾ? ಆ ಓವರ್ಗೆ 17 ರನ್ ಕೊಟ್ಟ ಲಾಸ್ಟ್ ಓವರು ವಿನ್ ಮಾಡೋದು ಮ್ಯಾಚ್ಗೆ ಸೋತ್ಬಿಡೋದಲ್ಲ RCB. 88 ಚಿಲ್ಲರೆ ಹೊಡೆದಿರೋ ಪೆರಿನ ಕೂರ್ಸ್ಬಿಟ್ಟು ಇವ್ರು 1 ಡೌನ್ ಕಳ್ಸೋಣ ಅಂದ್ರೆ ಮ್ಯಾಚ್ ಗೆಲ್ಬೇಕಾ ಸೋಲ್ಬೇಕಣ್ಣ? ಸೋತೋದ್ರು ಅಲ್ಲ, ಸೋಲ್ತಾನೆ ಇರ್ತಾರೆ. ಈ ತರ ಎಡವಟ್ ಮಾಡಿದ್ರೆ RCB ಅವರು. ಪೆರಿ ಅಂತ ಫಾರ್ಮಲ್ ಇದ್ದು ಒಂದೊಂದು ಬಾಲ್ ಒಂದು 6, 4 ಅಂತ ಎಲ್ಲ ಕಡೆ ಬೌಂಡ್ರಿ ರಪ್ಪ 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 ಬಾರಿಸ್ತಿದ್ದವಳು ಮಂದನ ಬಂದ್ಬಿಟ್ಲು. ಏನಾಯ್ತು? ಸೋತ್ವಿ. ಸೋತಿದ್ದಾರೆ ಅಂತ ಏನ್ ಬೇಜಾರಿಲ್ಲ ಬ್ರೋ. ನಾವ್ ಇವತ್ತಿದ್ರು ಗೆಲ್ತೀವಿ, ಈ ಸೀಸನ್ ಗೆಲ್ತೀವಿ. 17th ಕಪ್ ತಗೊಂಡ್ ಬರ್ತೀವಿ ಅನ್ಬಾಕ್ಸ್ ಇವೆಂಟ್ಗೆ. ಪೆರಿದು ಫುಲ್ ನೇಮ್ ಏನಂತ? LIC पेरी। LIC पेरी। LIC जिंदगी के साथ भी जिंदगी के बाद भी। ಸರ್ ನಿಮ್ಮ ಹೆಸರು? ಕಿರಣ್ ಅಂತ. ರಾಜಶೇಖರ್. ಈ RCB ಇತಿಹಾಸದಲ್ಲೇ ಇದೇ ಫಸ್ಟ್ ಟೈಮ್ ಸೂಪರ್ ಓವರ್ ಆಗ್ತಾ ಇರೋದು. ಎಲ್ಲಾನು RCB ಫಸ್ಟ್ ಮಾಡಿದಾರಂತೆ. ಇದೇ ಈ RCB ಫಸ್ಟ್ ಟೈಮ್ ಸೂಪರ್ ಓವರ್ ಬಂದಿರೋದು. ಇಷ್ಟು ಟೆನ್ಷನ್ ಕೊಟ್ಟು ಎಲ್ಲಾ ಅಭಿಮಾನಿಗಳಿಗೂ ತುಂಬಾ ಅಂದ್ರೆ ತುಂಬಾ ಕ್ರೇಜ್ ಕೊಟ್ಟಿರೋದು ಇದೇ ಸಲ ಫಸ್ಟ್. ಇವತ್ತು ಸೋತಿದ್ದು ಸೋಲೆ ಅಲ್ಲ, ಗೆದ್ದು ಸೋತಿದೀವಿ ಅಷ್ಟೇ. ಗೆದ್ದಿದೀವಿ ನಾವು, ಗೆದ್ದಂಗೆ ನಾವು. ಏನ್ ರೀಸನ್ ಇವತ್ತು ಸೋಲೋದಕ್ಕೆ RCB? ಅದೆಲ್ಲ ಹೇಳಕ್ಕಾಗಲ್ಲ ಪಾಪ. ಅವ್ರ ಕಷ್ಟ ಅವ್ರದ್ದು ಇರುತ್ತೆ, ನಮ್ಮ ಕಷ್ಟ ನಮ್ದು. ಅವ್ರು ಓಡಕ್ ಆಗಿರಲ್ಲ, ಹಂಗೂ ಫೇಲಿಯರ್ ಆಗಿರುತ್ತೆ. ಮತ್ತೆ ಇವತ್ತು ಸೋತಿದ್ದಾರೆ ಮ್ಯಾಚ್, ಏನಂತೀರಾ? ಅಣ್ಣ ಫಸ್ಟು ಈ ಸ್ಮೃತಿ ಮಂದನ ಕ್ಯಾಪ್ಟನ್ಸಿಯಿಂದ ತೆಗಿಬೇಕು. ಯಾಕೆ 6 ಬಾಲ್ಗೆ 9 ರನ್ ಹೊಡಿಯಕ್ ಆಯ್ತಲ್ಲ. ಏನ್ ಮಾಡೋ ಸರ್, ಗೆದ್ರು ಮ್ಯಾಚು. ಅದು 18 ರನ್ ಯಾರಾದ್ರೂ ಕೊಡ್ತೀರಾ? ಆ ಓವರ್ಗೆ 17 ರನ್ ಕೊಟ್ಟ ಲಾಸ್ಟ್ ಓವರು ವಿನ್ ಮಾಡೋದು ಮ್ಯಾಚ್ಗೆ ಸೋತ್ಬಿಡೋದಲ್ಲ RCB. ಆ್ಯಕ್ಚುಲಿ ಗೆಲ್ಲ ಮ್ಯಾಚನ್ನು ಸೋತಿದ್ದೀವಿ. ನಾನಂತೂ ಆ್ಯಕ್ಚುಲಿ ಅನ್ಕೊಂಡಿರಲಿಲ್ಲ 14th ಓವರ್ ಆದಮೇಲೆ ಈಸಿಯಾಗಿ ಗೆಲ್ತೀವಿ ಅಂತ ಅನ್ಕೊಂಡಿದ್ದೆ. ಆ್ಯಂಡ್ ಅವರು ಚೆನ್ನಾಗಿ ಆಡಬೇಕಿತ್ತು, ಆಡಿರಲಿಲ್ಲ. ಅದ್ರ ಲಾಸ್ಟ್ 10th ವಿಕೆಟ್ ಬಂದ್ಬಿಟ್ಟು ಆಡಿದ್ದಾರೆ. ಅದು ಸಹಿಸ್ಕೊಳಕ್ಕೆ ಆಯ್ತಾ ಇಲ್ಲ. ಸಮಟೈಮ್ಸ್ ವಿ ವಿನ್, ಸಮಟೈಮ್ಸ್ ವಿ ಲರ್ನ್. ಸೊ ಗೆಲ್ತೀವಿ. ಆಟ ಆದ್ಮೇಲೆ ಒಂದು ಗೆಲುವು ಇರುತ್ತೆ, ಸೋಲು ಇರುತ್ತೆ. ಈ ಗೇಮಿಂದ ನಾವು ಸೋತಿಲ್ಲ, ಪಾಠ ಕಲ್ತಿದ್ದೀವಿ. ಮುಂದಿನ ಮ್ಯಾಚ್ ಹೆಂಗೆ ಗೆಲ್ಬೇಕು ಅಂತ ನೋಡಿ ಈ ಸಲ ಏನು ಮಾಡ್ತಾರೆ. ಏನ್ ರೀಸನ್ ಇವತ್ತು ಸೋಲೋದಕ್ಕೆ RCB? ಸೂಪರ್ ಓವರ್ ನಿಜ ಹೇಳ್ಬಿಡ್ಲಾ ಬ್ರೋ, ಬೇಜಾರು ಮಾಡ್ಕೊಬೇಡಿ. ಸೂಪರ್ ಓವರಲ್ಲಿ ಸ್ಮೃತಿ ಮಂದನ ಬಂದ್ಲು, ಅದು ತಪ್ಪು ಮಾಡಿದ್ದಾರೆ. ಅದೇ ಅಂತೀರಾ ಮೇನ್ ರೀಸನ್? ಏನಕ್ಕಂದ್ರೆ ಪೆರಿ ಅಂತ ಫಾರ್ಮಲ್ ಇದ್ದು ಒಂದೊಂದು ಬಾಲ್ ಒಂದು 6, 4 ಅಂತ ಎಲ್ಲ ಕಡೆ ಬೌಂಡ್ರಿ ರಪ್ಪ 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 ಬಾರಿಸ್ತಿದ್ದವಳು ಮಂದನ ಬಂದ್ಬಿಟ್ಲು. ಏನಾಯ್ತು? ಸೋತ್ವಿ. ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್. ಸ್ಮೃತಿ ಮಂದನ ಮತ್ತೆ ರಿಚಾ ಘೋಷ್ನ ಓಪನಿಂಗ್ ಯಾಕಣ ಕಳ್ಸಿದ್ರು? ಪೆರಿ ಚಿಂದಂತ ಬ್ಯಾಟಿಂಗ್ ಆಡಿ ಪೆರಿನ ಯಾಕಣ ಕೂರ್ಸಿದ್ರು? ಹೇಳಿ, ನೀವ್ ಹೇಳಿ. ಅಲ್ಲ, ಪೆರಿ 1 ಡೌನ್ ಕಳ್ಸೋಣ ಅಂತಿದ್ರು, ನೋಡಿದ್ರೆ ಬ್ಯಾಟಿಂಗ್ ಬಂದಿಲ್ಲ ಅವ್ರಿಗೆ. ಏನ್ ಕಣ 1 ಡೌನ್ ಕಳಿಸ್ತಾರೆ? ಪರ್ಫಾರ್ಮೆನ್ಸ್ ಹೆಂಗೈತಣ್ಣ ಪೆರಿದು? 88 ಚಿಲ್ಲರೆ ಹೊಡೆದಿರೋ ಪೆರಿನ ಕೂರ್ಸ್ಬಿಟ್ಟು ಇವ್ರು 1 ಡೌನ್ ಕಳ್ಸೋಣ ಅಂದ್ರೆ ಮ್ಯಾಚ್ ಗೆಲ್ಬೇಕಾ ಸೋಲ್ಬೇಕಣ್ಣ? ಸೋತೋದ್ರು ಅಲ್ಲ, ಸೋಲ್ತಾನೆ ಇರ್ತಾರೆ. ಈ ತರ ಎಡವಟ್ ಮಾಡಿದ್ರೆ RCB ಅವರು. ಏನೇನ್ ಚೇಂಜಸ್ ಮಾಡ್ಬೇಕು ನೆಕ್ಸ್ಟ್ ಮ್ಯಾಚ್ ಗೆಲ್ಬೇಕಂದ್ರೆ? ಏನಿಲ್ಲ ಅಣ್ಣ, ಕರೆಕ್ಟಾಗಿ ಒಳ್ಳೊಳ್ಳೆ ಬೌಲರ್ ಅವರೇ, ಆ ಸ್ಟ್ರಾಟಜಿಗೆ ತಕ್ಕಂಗೆ ಆ ಬೌಲರ್ನ ಮೇಂಟೈನ್ ಮಾಡ್ಬೇಕು ಇವರು RCB ಅವರು, ಸರಿನಾ? ಅದ್ ಬಿಟ್ಬಿಟ್ಟು ಇವರು ಏನೇನೋ ಮಾಡಕ್ ಹೋದ್ರೆ ಏನೇನೋ ಆಗ್ಬಿಡುತ್ತೆ ಇಲ್ಲಿ. ಏನ್ ಇವತ್ತು ಮ್ಯಾಚ್ ಮತ್ತೆ ಸೋತಾಯ್ತು? ಏನು ಅಷ್ಟನ ದೇಹಕ್ಕೆ ಉಷ್ಣ ಅಂದಿ ಹೋಗಿ ಬಂದು ಆ ಮೂಗಿಗೆ ಮಾಡ್ದ ಅನ್ನಂಗೆ ಎಷ್ಟದವರೆಗೂ ನಮಗೂ ಹಾಗೆ ಗೊತ್ತಾಯಿಲ್ಲ ಗುರು. ಅಟ್ಲೀಸ್ಟ್ ಸೂಪರ್ ಓವರಲ್ಲಿ ಪೆರಿ ಕಳಿಸ್ತಾರೆ, ಮೋರಿಗೆ ಹೊಡೆದಂಗೆ ಹೊಡೆದು ಬಿಸಾಕ್ತಾಳೆ ಅಂತ ಅನ್ಕೊಂಡ್ರೆ ಸ್ಮೃತಿ ಅಕ್ಕನ್ ಕಳ್ಸವ್ರೆ. ಆ ಅಕ್ಕನು ಡಾಟ್ ಮಾಡ್ತವ್ರೆ. ಅಲ್ಲ, ರೇಣುಕಾಕ ಏನು 18 ರನ್ ಹೊಡ್ಸ್ಕೊಡ್ರು ಲಾಸ್ಟ್ ಓವರ್. ಏನ್ ಹೇಳ್ತೀಯ? ರೇಣುಕಾಕಂಗೆ ಗಂಗಾಜಲ ತಂದಿದ್ದೆ.
ಅಮೂಲ್ದು ಹಾಕ್ಬಿಡೋಣ ಅನ್ಕೊಂಡೆ. ಏನ್ ಮಾಡ್ತೀರಾ? ಅಲ್ಲ ಹಿಂಗೆ ಆಡಿದ್ರೆ ಮತ್ತೆ ಗೆಲ್ತಾರ ಹುಡುಗಿರು ಕಪ್ಪು. ಏನ್ ಕಪ್ ಗೆಲ್ತಾರೋ ಏನ್ ಮಾಡ್ತಾರೋ ಏನ್ ಹೇಳ್ಬೇಕಂತಾನೆ ಗೊತ್ತಾಯ್ತಲ್ಲ. ಗಂಟ್ಲು ನೋಡಿ ಊಷ್ಟ ಆಗ್ಬಿಟ್ಟಿದೆ. ಅಲ್ಲ ಜೋಶಲ್ಲಿ ಕಿರ್ಚ್ತಾ ಇದ್ರಿ, ಮತ್ತೆ ಸೋತೋದ್ರು RCB ಅವರು. ನೆಕ್ಸ್ಟ್ ಮ್ಯಾಚ್ಗೆ ಜೋಶಲ್ಲಿ ಏನ್ ಕಿರ್ಚೋದು, ಬ್ಯಾಂಡ್ ಹೊಡಿತಾ ಇರ್ದವ್ರು తీసుಕೊಂಡೆಲ್ಲ ಜಿಂಗಾಲಲ್ಲೇ ಮಾಡ್ಬಿಟ್ಟಿದೀನಿ. ಓ ಹೇಳಕ್ಕೆ ಆಗಲ್ಲ ಬಿಡು. ಇವಾಗ ಯಾರು ನೋಡಿದ್ರು UP ಅವ್ರು ಏನಾದ್ರು CSK ದವ್ರು ಇದ್ರು ಹೊಡೆದ್ ಕಳ್ಸಿಬಿಟ್ಟಿರೋರು ನಂಗೆ. ಏನ್ ಮಾಡ್ತೀಯಾ? ಓಕೆ, ಒಂದು ಪಾಸಿಟಿವ್ ಏನಂದ್ರೆ ಎಲಿಸ್ ಪೇರ್ ಅವ್ರ ಬ್ಯಾಟಿಂಗ್ ಚೆನ್ನಾಗಿ ಆಡ್ದ, ಅದಕ್ಕೆ ಏನ್ ಹೇಳ್ತೀರಾ? ಇದೆಲ್ಲ ನೋಡಿದ್ರೆ ಖುಷಿ ಆಯ್ತೈತೆ. ಬಟ್ ಯಾರೋ ಕಣ್ಣಾಕ್ಬಿಟ್ಟವ್ರೆ ನಮ್ ಟೀಮ್. ಲತ್ತೆ ಬಂದ್ಬಿಟ್ಟೈತೆ. ಚೆನ್ನಾಗಿ ಇಲ್ಲಿ ಗಂಟೆ ಆಡ್ಕೊಂಡ್ ಬಂದ್ರು. ಏನು ಟಾರ್ಗೆಟ್ ಏನ್ ಕಮ್ಮಿ ಟಾರ್ಗೆಟ್ ಕೊಟ್ಟಿದ್ರು? ಎಷ್ಟು ಕೊಟ್ಟಿದ್ರೆ ಹೇಳಿ ಟಾರ್ಗೆಟ್? 181. ಏನ್ ಕಮ್ಮಿ ಟಾರ್ಗೆಟ್ ಅದು? ಅದನ್ನ ಹೊಡೆದ್ಬಿಟ್ರೆ ಅದು ನನ್ನ ಸೂಪರ್ ಓವರ್ಗೆ ಫಸ್ಟ್ ಸೂಪರ್ ಓವರ್ ಅಂದ್ರೆ ಇದೆ WPL ಅಲ್ಲಿ. ಅದ್ರಲ್ಲೂ ಕ್ರಿಯೇಟ್ ಮಾಡೋದ್ರಲ್ಲೂ ಸೋತ್ರು. ಏನ್ ಹೇಳ ನಾವು ಹೇಳಿ. ಇವಾಗ ನೆಕ್ಸ್ಟ್ ಮ್ಯಾಚ್ ಗೆಲ್ಬೇಕಂದ್ರೆ ಏನ್ ಮಾಡ್ಬೇಕು ನಮ್ಮ? ಇವಾಗ ಯಾರಾದ್ರೂ ನೋಡಿದ್ರೆ ಓ ಇವ್ನು RCB ಹಾಕೊಂಬಂದ್ ಎಲ್ಲಾ ಮ್ಯಾಚ್ ಗೆಲ್ಸಿದೆ, ಈ ಸರಿ ಗೆಲ್ಸಿಲ್ಲ ಅನ್ಬಿಡ್ತಾನೆ ಅನ್ಬಿಟ್ಟು ಒಳಗಡೆ ಇನ್ನೊಂದು ಶರ್ಟ್ ಹಾಕಿದೀನಿ. ಇಟ್ಬಿಟ್ಟು ಜೋಬಲ್ಲಿ ಇಟ್ಕೊಂಡು ಹೋಗ್ಬಿಡ್ತೀನಿ ಟೀ-ಶರ್ಟ್ನ. ಇಲ್ಲಾಂದ್ರೆ ಕಲ್ ತಗೊಂಡೆ ಹೊಡಿತಾರೆ ಗುರು. ನಮ್ ಫ್ಯಾನ್ಸ್ ಸೋತಾಗ ಸಪೋರ್ಟ್ ಮಾಡ್ಬೇಕು, ಅದಕ್ಕೆ ಹೇಳಿ ಮೋಟಿವೇಟ್ ಮಾಡಿ ನಮ್ಮ ಹುಡುಗಿರಿಗೆ. ಅದೇ ಹೇಳ್ತಾರ ಹುಡುಗಿರ್ಗೆ ಏನ್ ಮೋಟಿವೇಟ್ ಮಾಡೋದು. ನಮ್ ಬಾಯ್ಸ್ ಎಲ್ಲ ಬಂದವರು, ಬ್ರೋ ನೀವು ಬಂದಿದ್ದೀರಾ ಮತ್ತೆ ಸೋಲ್ಸ್ಬಿಟ್ರಿ ಅಂತೆ. ಏನ್ ನಾನು ಹೋಗಿ ಆಡ್ತಾ ಇದ್ದೀರಾ ಅಲ್ಲಿ ಮ್ಯಾಚ್ ಗ್ರೌಂಡ್ ಅಲ್ಲಿ? ಇಲ್ಲ ನಾನ್ ಕಳ್ಸಿದ್ದ ಪೆರಿನ. ಬ್ರೋ ನನ್ನದು ಬಂದು ಕೇಳ್ತಾರೆ, ಬ್ರೋ ಯಾಕೆ ಪೆರಿನ್ ಕಳ್ಸ್ಬೇಕು ತಾನೆ, ಸ್ಮೃತಿನ ಯಾಕೆ ಕಳ್ಸಿದ್ರಿ? ನಾನ್ ಕಳ್ಸಿದ್ನ ಗುರು ಪೆರಿನ ಆಡೋಗು ಅಂತ. ಏನು ಒಳ್ಳೆ ಹೆಂಗ್ ಕೇಳ್ತಾವ್ರೆ ಅಂದ್ರೆ RCB ಆಗುತ್ತೆ ಬ್ರೋ. ಒಂದಿನ ಯಾರಿಗಾದ್ರೂ ಆಗ್ಬೋದು, UPಗೆ ಆಗ್ಬೋದು, RCB ಆಗಿದೆ ಅಷ್ಟೇ, ಇನ್ನೇನು ಇಲ್ಲ. 2 ಮ್ಯಾಚ್ ಗೆದ್ರು, ಅವೇ ಮ್ಯಾಚ್ ಹೋಮ್ ಮ್ಯಾಚ್ 2 ಸೋತಿದ್ದಾರೆ. ಏನಂತೀರಾ, ನೆಕ್ಸ್ಟ್ ಮ್ಯಾಚ್ ಗೆಲ್ತಾರ? ಪಕ್ಕ ಗೆಲ್ತಾರೆ. ಯಾಕಂತಂದ್ರೆ ಹೆಸರಲ್ಲಿದೆ RCB ಅಂದ್ರೆ ರಾಯಲ್ ಕಮ್ ಬ್ಯಾಕ್ ಚಾಲೆಂಜರ್ಸ್ ಅಂತ. ಸೊ ನೆಕ್ಸ್ಟ್ ಮ್ಯಾಚ್ ಪಕ್ಕ ಖಂಡಿತ ಗೆಲ್ತೀವಿ. ಯಾಕಂದ್ರೆ ಇನ್ನೂ 2 ಮ್ಯಾಚ್ ಇದಾವೆ. ಹೋಗ್ಲಿ, ಫಸ್ಟ್ 2 ಮ್ಯಾಚ್ ಗೆದ್ದಾಗ ಯಾವ ತರ ಖುಷಿ ಪಟ್ಕೊಂಡು ಯಾವ ತರ ಟೀಮ್ನ ಸಪೋರ್ಟ್ ಮಾಡಿದ್ವು. ಈ 2 ಮ್ಯಾಚ್ ಸೋತಿರೋದ್ರಿಂದ ಏನು ಬೇಜಾರು ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಗ್ತಿರುತ್ತೆ, ವಿನ್ಸ್ ಅಂಡ್ ಲಾಸ್ ಇದೆ, ಪಾರ್ಟ್ ಆಫ್ ಗೇಮ್ ಅಂತಾನೆ ಹೇಳ್ತೀನಿ. ಸೊ ಅಪ್ಕಮಿಂಗ್ ಮ್ಯಾಚಸ್ 2 ಮ್ಯಾಚಸ್ ಇದಾವೆ. ಸೇಮ್ ಯಾವ ತರ ನಾವು ಚೀರ್ ಮಾಡಿದ್ವಿ ಲೇಡೀಸ್ನ ಅಲ್ಲಿ ಹೋಗ್ತಿದ್ದಾರೆ ನೋಡಿ, ಎಲ್ಸ್ಬೇರಿ ಹೋಗ್ತಿದ್ದಾಳೆ ನೋಡ್ಕೊಳ್ಬೇಕಾದ್ರೆ. ಸೊ ಯಾವ ತರ ನಾವು ಚೀರ್ ಮಾಡಿದ್ವಿ 2 ಮ್ಯಾಚ್ ಫಸ್ಟ್ 2 ಮ್ಯಾಚು, ಅದೇ ತರ 2 ಮ್ಯಾಚು ಚೀರ್ ಮಾಡಿದ್ವಿ. ಪರವಾಗಿಲ್ಲ, ಇನ್ನೊಂದು 10 ಮ್ಯಾಚ್ ಸೋತ್ರು ಪರವಾಗಿಲ್ಲ, ಅದೇ ತರ ಚೀರ್ ಮಾಡ್ತೀನಿ. ಸೋತಿದ್ದಾರೆ ಅಂತ ಏನ್ ಬೇಜಾರಿಲ್ಲ ಬ್ರೋ. ನಾವ್ ಇವತ್ತಿದ್ರು ಗೆಲ್ತೀವಿ, ಈ ಸೀಸನ್ ಗೆಲ್ತೀವಿ. 17th ಕಪ್ ತಗೊಂಡ್ ಬರ್ತೀವಿ ಅನ್ಬಾಕ್ಸ್ ಇವೆಂಟ್ಗೆ. ಬ್ರೋ ಸೋತ್ರು ಗೆದ್ರು ನಮ್ದು RCBನೇ, ಯಾವಾಗೂ RCBನೇ ಇರುತ್ತೆ ಅಷ್ಟೇ. RCB ಮ್ಯಾಚ್ ಗೆಲ್ಬೇಕಂದ್ರೆ ಏನೇನು ಚೇಂಜಸ್ ಮಾಡ್ಬೇಕು RCB ಟೀಮ್? ಏನು ಬೇಡ ಬ್ರೋ, ಚೇಂಜಸ್ ಏನು ಬೇಡ. ಇದೇ ಟೀಮ್ ಹಿಡ್ಕೊಂಡು ಆರಾಮಾಗಿ ಗೆಲ್ಬೋದು. ಶ್ರೇಯಾಂಕ ಪಟೇಲ್ ಒಬ್ರು ಸರಿ ಆಗ್ಬಿಟ್ರೆ ನಮ್ದೇ ಕಪ್ಪು. ಅಲ್ಲ, ಲಾಸ್ಟ್ ಸತಿ ಕಪ್ ಹೊಡೆದ್ರೆ ಈ ಸಲ ಹೊಡಿತಾರ ಕಪ್ RCB? ಗ್ಯಾರಂಟಿ 100% ಹೊಡಿತಾರ. ಮೆನ್ಸ್ ಕಪ್ಪು ನಮ್ದೇ ಈ ಸಲ. ಸೀರಿಯಸ್ ವಿಷಯ ಏನಂದ್ರೆ RCB ಮತ್ತೆ UP ಮ್ಯಾಚ್ ನಡೀತಿರೋದು. ಈ CSK ದವ್ರು 3 ಜನ ಬಂದಿದ್ರು. ಏನಿರ್ಬೋದು ಅವ್ರಿಗೆ ಬರ್ನಲ್ ಖಾಲಿ ಆಗ್ಬಿಟ್ಟೈದಂತೆ. 3 ಬರ್ನಲ್ ಕೊಟ್ಟು ಕಳ್ಸಿದ್ದೀನಿ. ಜೈ RCB. ಲಾಸ್ಟ್ ಒಂದು ಹೇಳ್ಬಿಡಿ RCB ಟೀಮ್ಗೆ ಮತ್ತೆ ಪೆರಿ ಅವ್ರಿಗೆ, ನಮ್ಮ ಕ್ಯಾಪ್ಟನ್ ಅವ್ರಿಗೆ. ಏನ್ ಹೇಳೋದು ಬ್ರದರ್, ತುಂಬಾ ಚೆನ್ನಾಗಿ ಆಡಿದ್ರು. ಇದೇ ತರ ಆಡ್ಲಿ, ಕಂಟಿನ್ಯೂ ಮಾಡ್ಲಿ. ಇವತ್ತಿಲ್ಲ ನಾಳೆ ಗೆಲ್ತಾರೆ. ಏನೋ ಪಾಪ 2 ಮ್ಯಾಚ್ ಗೆದ್ರು, ಆಮೇಲೆ ದೇವ್ರಿಗೆ, ಆಮೇಲೆ ಇದು ಫ್ಯಾನ್ಸ್ ಅಭಿಮಾನಿಗಳಿಗೆ ಅಂತ ನಾವು ಅನ್ಕೊಂಡು ಸುಮ್ಮನೆ ಆಯ್ತೇವೆ ಅಷ್ಟೇ. 3ನೇ ಮ್ಯಾಚ್ ಗೆಲ್ತಾರೆ ಅಂತ ಅನ್ಕೊಂಡಿದೀವಿ. ನೋಡೋಣ ಬನ್ನಿ ಏನಾಗುತ್ತೆ. ನಿಮ್ಮ ಹೆಸರು? ಮೇಘನಾ. ನಿಮ್ದು? ಶ್ರೀಕೃಪಾ. ಓಕೆ, ಯಾವ ಏರಿಯಿಂದ ಬರ್ತಾ ಇದ್ದೀರಾ? ರಾಜಾಜಿನಗರ್. ನೀವು? ನಾನು ಭರತ್ ನಗರ್. ಓಕೆ, ಮತ್ತೆ ಇವತ್ತು RCB ಸೋತಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಇಲ್ಲ, ಬೇಜಾರಾಗಿದೆ. ಸೊ ಅದೇ ಮತ್ತಿನ್ನೊಂದ್ಸಲ ಬರ್ಬೇಕಂದ್ರೆ ಗೆಲ್ಸ್ಬಿಟ್ಟು ಬರ್ತೀವಿ. ಓಕೆ, ನೀವು? ಹೌದು, ಬೇಜಾರಾಗಿದೆ. ಇವಾಗ 4 ಮ್ಯಾಚಸ್ ಆಡಿದ್ದಾರೆ, 2 ಮ್ಯಾಚಸ್ ಲಾಸ್ ಆಗಿದೆ, 2 ಮ್ಯಾಚಸ್ ವಿನ್ ಆಗಿದೆ. ನೆಕ್ಸ್ಟ್ ವಿನ್ ಆಗ್ಬೋದು. ಏನು ಇವತ್ತು ರೀಸನ್ ಸೋಲೋದಕ್ಕೆ RCB? ಲಾಸ್ಟ್ ಸೂಪರ್ ಓವರ್. ಸೂಪರ್ ಓವರ್. Yes. ಫೇವರೇಟ್ ಪ್ಲೇಯರ್ RCB ಟೀಮ್ ಅಲ್ಲಿ? ಪೆರಿ. ನಿಮ್ದು? ನಂದು ಪೆರಿ. ನಿಮ್ದು ಪೆರಿನಾ? ಪೆರಿ ಫುಲ್ ಹೆಸರೇನು? PRRY. ನಾನು ಕೇಳಿದ್ದು ಪೆರಿದು ಫುಲ್ ನೇಮ್ ಏನಂತ. LSC ಪೆರಿ. ಏನಂದೆ, ಇನ್ನೊಂದ್ಸಲ ಹೇಳು. LSC ಪೆರಿ. ಓಕೆ ಓಕೆ ಓಕೆ. साथ में जीवन के बाद में LIC ಪೆರಿ. LIC जिंदगी के साथ भी जिंदगी के बाद भी. ಓಕೆ ಓಕೆ. ಸ್ಪೆಲ್ಲಿಂಗ್ ಕೇಳಿಲ್ಲ ಮಾತ್ರ. LIC ಪೆರಿ. ನಿಮ್ದು? ನೀವೇನಂತ ಕರೆಕ್ಟ್ ಆನ್ಸರ್ ಅವ್ರು ಹೇಳಿದ್ದು? ಇಲ್ಲ, ಎಲ್ಲಿಸ್ ಪೆರಿ. ಎಲಿಸ್ ಪೆರಿ. ಸೋಲು ನಮ್ಗೇನು ಹೊಸದಲ್ಲ. ಕಪ್ ಗೆಲ್ತೀವಿ. ಈ ಸಲ ಕಪ್ ನಮ್ದೆ, ಹೋದ್ ಸಲ ಕಪ್ ನಮ್ದೆ, ಈ ಸಲನೂ ನಮ್ದೆ, ಪ್ರತಿ ಸಲನೂ ನಮ್ದೆ. 40 ಕಿತ ಸೋತ್ರ RCBನೇ, 60 ಕಿತ ಸೋತ್ರ RCB, 100 ಕಿತ ಸೋತ್ರ RCBನೇ. ನಮ್ ಸಪೋರ್ಟ್ ಸದಾ RCB ಕಡೆಗೆ ಅಷ್ಟೇ. ಜೈ RCB. ಜೈ RCB. ನನ್ನ ಕಡೆಯಿಂದ ಇನ್ನೊಂದು RCB ಜೈ.